ರೈತರ ಹೋರಾಟ ತಪ್ಪೇನಿದೆ? ಅವ್ರೇನು ಭಾಳ ದೊಡ್ಡ ಏನು ರೇಟ್ ಕೇಳ್ತಾ ಇಲ್ಲ. ಅವ್ರು ಕೇಳೋದು ಅವ್ರೇನು ಒಂದು ಫ್ಯಾಕ್ಟ್ರಿ ಕಟ್ಟಬೇಕು ಅದ್ರ ಸಲುವಾಗಿ ರೇಟ್ ಕೇಳತ್ತಾ ಇಲ್ಲ. ಅವ್ರು ಕೇಳತ್ತಿದ್ದು ಬರೇ 3,500 ಮಾತ್ರ. ಇದೇನು ರೇಟ್ ಯಾರು ಕೊಡ್ತಾ ಇಲ್ಲ ಈ ನಮ್ಮ ದೇಶದಾಗ. ನಮ್ಮದೇ ಈ ಬೆಳಗಾವಿ ಜಿಲ್ಲೆಗೆ ಗಡಿ ಹೊಂದಿರತಕ್ಕಂಥ ಮಹಾರಾಷ್ಟ್ರದಲ್ಲಿ 3,550 ರೂಪಾಯಿ ಇವತ್ತಿನ ದಿನ ಅಲ್ಲಿ ಫ್ಯಾಕ್ಟ್ರಿ ಮಾಲಕರು ರೈತರಿಗೆ ಪ್ರತಿ ಟನ್ನಿಗೆ ಕೊಡಬೇಕಾದ್ರೆ ನಮ್ಮ ಈ ಬೆಳಗಾಂ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮಾಲಕರಿಗೆ ಯಾಕೆ ನೀಗ್ತಾ ಇಲ್ಲ? ಬಾಜುಕ್ ಮಹಾರಾಷ್ಟ್ರದವ್ರಿಗೆ ಅಲ್ಲಿ ಫ್ಯಾಕ್ಟ್ರಿ ಮಾಲಕರು 3,550 ರೂಪಾಯಿ ಕೊಡತ್ತಾರ. ಇವ್ರು 3,550 ಕೇಳತ್ತಿಲ್ಲ ಅಥವಾ 3,800 ಕೇಳತ್ತಿಲ್ಲ. ಕೇಳತ್ತಿದ್ದು ಬರೀ 3,500 ಅಥವಾ 500 ರೂಪಾಯಿ ಹೆಚ್ಚು ಅಷ್ಟೇ. ಈ 500 ರೂಪಾಯಿ ಅವ್ರೇನು ರೊಕ್ಕ ಮಾಡಬೇಕು ಅಥವಾ ಒಂದು ಅದರಿಂದ ಬಂಗಾರ ಮಾಡಬೇಕು? ಇಲ್ಲ. ಅವರು ತಮ್ಮ ಬೆಳೆಗೆ ಸೂಕ್ತವಾದ ಬೆಲೆ ಸಿಗಬೇಕು. ಯಾಕಂದ್ರೆ ನೀವು 3,000 ಕೊಟ್ರಂದ್ರೆ ಅದು ನೇಗಲ್ಕೋ ಗಳೆಗೋ ಡೀಸೆಲು ಅಥವಾ ಗೊಬ್ಬರಕ್ಕೋ ಒಂದು ಆಳಿನ ಪಗಾರ 200 ಇದ್ದಿರ್ತಕ್ಕಂಥ ಒಂದು ಲೇಬರ್ ಪಗಾರ, ಕಸ ತೆಗಿಯೋರ ಪಗಾರ ಇವತ್ತು 350 ರೂಪಾಯಿ ಆಗಿತ್ತು. ಆ ಒಂದು ಲೇಬರ್ ಪಗಾರ ಒಂದು 150 ರೂಪಾಯಿ ಹೆಚ್ಚಾಗೋದಾದ್ರೆ ರೈತಿಗೇನು ಕಿಮ್ಮತ್ತಿಲ್ಲ, ಅವನ ಬೆಳೆಗೆ ಕಿಮ್ಮತ್ತಿಲ್ಲ, ಅವನು ಬೆಳೆದಿರ್ತಕ್ಕಂಥ ಕಬ್ಬಿಗೆ ಕಿಮ್ಮತ್ತಿಲ್ಲ. ಅದಕ್ಕಾಗಿ ಅವ್ರು ಕೇಳೋದು ಏನೂ ತಪ್ಪಿಲ್ಲ. ಸರ್ಕಾರ ಶೀಘ್ರ ಎಚ್ಚೆತ್ತುಕೊಳ್ಬೇಕು. ರೈತರ ಕೂಗನ್ನು ಕೇಳಬೇಕು. ಫ್ಯಾಕ್ಟ್ರಿ ಮಾಲಕರು ನೀವೇನದ್ರಿ, ನಿಮ್ದೇನು ಒಂದು ಅಸೋಸಿಯೇಷನ್ ಐತಿ, ಇದನ್ನು ನೀವೆಲ್ಲ ಒಂದಾಗ್ರಿ. ಈಗ 3,300 ರೂಪಾಯಿಗೆ ಬಂದರಿ. ಇನ್ನು 200 ರೂಪಾಯಿದಾಗ ಏನು ಅಷ್ಟು ಇದನ್ನೈತಿ? ರೈತರಿಗೆ ಅದನ್ನು ನೀವು ಕೊಡುವಂಥ ಕೆಲಸ ಮಾಡಿರಿ. ರೈತರು ಖುಷಿಯಿಂದ ಹೋಗ್ಬೇಕು. ರೈತರ ಬೀದಿ ಒಳಗೆ ಬಂದು ನಿಂತು, ರಸ್ತೆ ಒಳಗೆ ಬಂದು ನಿಂತು, ಹಗಲು ರಾತ್ರಿ ರಸ್ತೆ ಒಳಗೆ ಮಲಗಿ ಇದನ್ನು ತಗೋದಾಗಬಾರ್ದು. ರೈತರು ಅವ್ರ ಬೇಡಿಕೆಗಿಂತ ಮೊದಲ ಅವ್ರ ಬೇಡಿಕೆಯನ್ನು ಈಡೇರಿಸ್ಬೇಕು ನೀವು. ಅದಕ್ಕಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಇದನ್ನು ಫ್ಯಾಕ್ಟ್ರಿ ಮಾಲಕರು ಏನದ ರೀ, ರೈತರ ಕೂಗನ್ನು ದೌಟ್ ನೀವು ಎಚ್ಚೆತ್ತುಕೊಳ್ಬೇಕು. ಈಗ ಫಸ್ಟ್ ದಿನ 30,000 ಅದು 15,000 ರೈತರ ಸಂಖ್ಯೆ ಗಣನೀಯವಾಗಿ 30,000 50,000 ಇವತ್ತು ಲಕ್ಷಕ್ಕೆ ಬಂದು ತಲುಪುವಂಥ ಒಂದು ಹೋರಾಟ ಎಲ್ಲ ಹಳ್ಳಿಗಳಿಂದ ಅವರಿಗೆ ಅಲ್ಲೇ ಇರ್ರಿ ನೀವು ರೈತರ, ನಿಮ್ಗೆ ಅನ್ನ ನಾವು ಕಳಿಸ್ತು ಅಂತೇಳಿ ಇವತ್ತು ರೊಟ್ಟಿ ಅಕ್ಕಿ ಎಲ್ಲ ಹೋರಾಟಕ್ಕೆ ಇವತ್ತು ಕಳಿಸೋಂಥ ಕೆಲಸ ನಡೆದೈತಿ. ಇವತ್ತು ಗುರ್ಲಾಪುರ ಕ್ರಾಸ್ದಾಗ ಆಗಿರ್ಬೋದು, ಗೋಕಾಕ ನಾಕಾದಾಗ ಆಗಿರ್ಬೋದು, ಇನ್ನು ಮಾಲ್ದಿನಿ ಕತ್ರಿ ಒಳಗೆ ಆಗಿರ್ಬೋದು, ಹಲವು ಕಡೆ ಏನು ಹೋರಾಟ ನಡೆದೈತಿ. ಎಲ್ಲ ಕಡೆನೂ ರೈತರಿಗೆ ಇವತ್ತು ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡತ್ತಾರ. ವಕೀಲರ ಸಂಘದಿಂದ ಬೆಂಬಲ ಕೊಡತ್ತಾರು, ವೈದ್ಯಕೀಯ ಸಂಘದವ್ರು ಬೆಂಬಲ ಕೊಡತ್ತಾರು, ಸ್ಕೂಲ್ ಶಿಕ್ಷಣ ಇಲಾಖೆಯಿಂದ ಬೆಂಬಲ ಕೊಡತ್ತಾರು. ಅದಕ್ಕೆ ನೀವು ಎಲ್ಲರೂ ಕೆಂಗಣಿಗೆ ನೀವು ಫ್ಯಾಕ್ಟ್ರಿ ಮಾಲಕರ ಗುರಿ ಆಗಬೇಡ್ರಿ, ರಾಜ್ಯ ಸರ್ಕಾರ ಗುರಿ ಆಗಬೇಡ್ರಿ. ಇನ್ನೊಂದು 200 ರೂಪಾಯಿ ಖುಷಿಯಿಂದ ಘೋಷಣೆ ಮಾಡಿರಿ. ರೈತರೆಲ್ಲ ಅವ್ರನ್ನ ಮುಕ್ತ ಮಾಡ್ರತ್ತೆ ನಾನು ಹೇಳ್ತೀನಿ.